ಇವತ್ತು ನನ್ನ ಮುಂದೆ ರೆಡ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರೆಡ್ಮಿ K90 ಮ್ಯಾಕ್ಸ್ ಸ್ಮಾರ್ಟ್ಫೋನ್ ಇದೆ. ಪ್ರೋ ಮ್ಯಾಕ್ಸ್ ಅಲ್ಲ, K90 ಮ್ಯಾಕ್ಸ್ ಅಷ್ಟೇ. ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚೇ ಆಗಿಲ್ಲ. ಲಾಂಚ್ ಆಗುತ್ತಾ ಇಲ್ವಾ ದೇವರಾಣೆ ಗೊತ್ತಿಲ್ಲ. ಚೈನಾದಲ್ಲಿ ಈ ಸ್ಮಾರ್ಟ್ಫೋನ್ ಲಿಟ್ರಲಿ 45,000 ರೂಪಾಯಿಗೆ ಲಾಂಚ್ ಆಗಿದೆ. 45,000 ರೂಪಾಯಿಗೆ ಈ ಫೋನ್ಲಿರುವಂಥ ಸ್ಪೆಸಿಫಿಕೇಷನ್ಸ್ ಅನ್ಬಿಲಿಯಬಲ್ ಅಂತೀನಿ. ನಂಗೆ ಅನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ ಏನಾದರೂ ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಕಡಿಮೆ ಅಂದರೂ ಒಂದು 60,000 ರೂಪಾಯಿಗೆ ಲಾಂಚ್ ಮಾಡಬಹುದೇನೋ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಚೈನಾ ಬಾಕ್ಸು ಚೈನೀಸಲ್ಲೇ ಬರೆದಿದ್ದಾರೆ, ಹಿಂದ್ಗಡೆ ಅಂತೂ ಏನೂ ಇಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಸೊ ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡ್, ನಮ್ಮ ದೇಶಕ್ಕಂತೂ ವರ್ಕ್ ಆಗಲ್ಲ, ಮತ್ತೊಂದು ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸ್ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ ಮತ್ತು 100 ವ್ಯಾಟಿಂದು ಚಾರ್ಜರು, ಚೈನೀಸ್ ಪ್ಲಗ್ಗು. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, Type-A ಇಂದ Type-C. ಈ ಬಾಕ್ಸ್ ಒಳಗೆ ಆ್ಯಕ್ಚುಲಿ ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಬಟ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಇದನ್ನು ಬಿಟ್ಟರೆ ಇನ್ನೊಂದೇನೋ ಕೊಟ್ಟವರಲ್ಲ, ಏನಿದು ಬ್ರಷ್ ಕೊಟ್ಟಿದ್ದಾರೆ ಆಯಿತಾ. ಬ್ರಷ್ ಏನಕ್ಕಪ್ಪ ಅಂತ ಅಂದರೆ ನಮಗೆ ಈ ಫೋನಲ್ಲಿ ಕೂಲಿಂಗ್ ಫ್ಯಾನ್ ಇದೆ. ಈ ಫ್ಯಾನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಸಣ್ಣ ಬ್ರಷನ್ನು ಕೊಟ್ಟಿದ್ದಾರೆ, ಒಳ್ಳೆಯದು. ಇನ್ನು ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ, ಈ ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಸ್ವಲ್ಪ ಹೆವಿ ಇದೆ ಆಯಿತಾ. 227 ಗ್ರಾಮ್ ವೆಯ್ಟು ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ಡ್ರ್ಯಾಗನ್ ಕ್ರಿಸ್ಟಲ್ ಗ್ಲಾಸನ್ನು ಕೊಟ್ಟಿದ್ದಾರೆ. ಒಂಥರ ಸ್ಟ್ರಾಂಗೆಸ್ಟ್ ಗ್ಲಾಸ್ ಅಂತಲೇ ಅನ್ಬೋದು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ, ಫ್ರಂಟಿಂದ ಚೆನ್ನಾಗಿದೆ ಲುಕ್ಕು, ಫ್ಲ್ಯಾಟ್ ಡಿಸ್ಪ್ಲೇ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಾಣುತ್ತೆ, ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಗ್ಲಾಸ್ ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಅಂತ ಏನೇನೋ ದೊಡ್ಡ ಹೆಸರಿಟ್ಬಿಟ್ಟು ಸುಮ್ಮನೆ ಪ್ಲಾಸ್ಟಿಕ್ ಅಂದರೆ ಸಾಕಾಗಿತ್ತು ನಂಗೆ ಅನ್ನಿಸ್ತಂಗೆ. ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಏನೂ ಆಗೋದಿಲ್ಲ. ಕ್ಯಾಮ್ರಾ ಬಂಪು ಆ್ಯಕ್ಚುಲಿ ದೊಡ್ಡದಾಗೇ ಇದೆ. 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲ್ಯಾಶು ಮತ್ತು ಕೂಲಿಂಗ್ ಫ್ಯಾನ್ ನಮಗೆ ಹಿಂದ್ಗಡೆ ಸಿಗ್ತಾ ಇದೆ. ಕೂಲ್ ಆಗೋದಕ್ಕೆ ಏರು ಹಿಂದ್ಗಡೆಯಿಂದ ಬಂದು ಕೆಳಗಿಂದ ಹೊರಗೆ ಬರುತ್ತೆ. ಅದನ್ನು ಫಾಗ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಯುನೀಕ್ ಆಗಿದೆ. ಈ ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ನಮಗೆ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಮತ್ತು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಸ್ಪೀಕರ್ ಗ್ರಿಲ್ಲು ಬಾಟಮು ಮತ್ತು ಟಾಪ್ 2 ಸೈಡು ಇದೆ. ಜೊತೆಗೆ ಈ ಫೋನಲ್ಲಿ IP66, 68, 69 ಸರ್ಟಿಫಿಕೇಷನ್ ಇದೆ ಅಂತ ಅಂತಾರೆ ಈ ಒಂದು ಕೂಲಿಂಗ್ ಫ್ಯಾನ್ನ ಬಿಟ್ಟು ಆಯಿತಾ. ಈ ಕೂಲಿಂಗ್ ಫ್ಯಾನ್ ಆ್ಯಕ್ಚುಲಿ IP68, X9 ಪ್ರೊಟೆಕ್ಷನ್ ಜೊತೆಗೆ ಬರುತ್ತೆ. ಸೊ ಈ ಒಂದು ಫ್ಯಾನ್ ಒಳಗೆ ಡಸ್ಟ್ ಹೋಗುವ ಆಗಿಲ್ಲ ಆಯಿತಾ. ಕ್ಲೀನ್ ಮಾಡ್ಕೋತಾ ಇರಬೇಕು. ಡಸ್ಟ್ ಎಲ್ಲ ಒಳಗೆ ಹೋಗ್ಬಿಟ್ರೆ ಫ್ಯಾನು ಸ್ಟಕ್ ಆಗಿಬಿಡುತ್ತೆ ಆಯಿತಾ. ಈ ವಿಷಯ ತಲ್ಲಿಟ್ಕೊಳ್ಳಿ. ಕಂಪ್ಲೀಟ್ ಫೋನ್ಗೆ IP ರೇಟಿಂಗ್ ಇಲ್ಲ. ಜೊತೆಗೆ ಈ ಸ್ಮಾರ್ಟ್ಫೋನು 3 ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ, ಸಿಲ್ವರು, ಬ್ಲೂ ಮತ್ತು ಬ್ಲ್ಯಾಕು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.83 ಇಂಚಿಂದು 1.5K ರೆಸೊಲ್ಯೂಷನ್ದು ಅಮೋಲೆಡ್ ಡಿಸ್ಪ್ಲೇ ಇದೆ. 3,500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ರಿಫ್ರೆಶ್ ರೇಟು 165 ಹರ್ಟ್ಸು, ಡಾಲ್ಬಿ ವಿಷನ್ ಡಿಸ್ಪ್ಲೇ, HDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ ಮತ್ತು ವೆಟ್ ಟಚ್ ಸಹ ನಮಗೆ ಸಿಗ್ತದೆ. ಕೈ ಒದ್ದಾಗಿದ್ರೂ ಸಹ ಈ ಒಂದು ಡಿಸ್ಪ್ಲೇನ ನಾವು ಯೂಸ್ ಮಾಡ್ಬೋದು, ಒಳ್ಳೆಯದು. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಇನ್ನು ರ್ಯಾಮು ಮತ್ತು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 5 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 16 GB ರ್ಯಾಮು ಮತ್ತು 1 TB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. LPDDR5X ಅಲ್ಟ್ರಾ ರ್ಯಾಮು ಮತ್ತು UFS 4.1 ಸ್ಟೋರೇಜ್ ನಮಗೆ ಸಿಗ್ತಾ ಇದೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ MediaTek Dimensity 9,500 ಪ್ರೊಸೆಸರ್. ಸದ್ಯಕ್ಕೆ MediaTekಂದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್. ನೆಕ್ಸ್ಟು 9600 ಕೂಡ ಬರುತ್ತೆ. ಸದ್ಯಕ್ಕಂತೂ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕೆ ಟ್ರೈ ಮಾಡಿದ್ವು, ಬಟ್ ಸ್ಕೋರ್ನ ಡಿಸ್ಪ್ಲೇ ಮಾಡ್ತಾ ಇಲ್ಲ. ನಂಗೆ ಅನ್ನಿಸ್ದಂಗೆ ಈ ಒಂದು
ಪ್ರೊಸೆಸರ್ 35 ಲಕ್ಷ ತನಕ ಅಂತ್ಯದ ಸ್ಕೋರ್ನ ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಪ್ರೊಸೆಸರ್. ಜೊತೆಗೆ ಈ ಒಂದು ಫೋನಲ್ಲಿ D2 ಅಂತ ಒಂದು AI ಡೆಡಿಕೇಟೆಡ್ ಗೇಮಿಂಗ್ ಡಿಸ್ಪ್ಲೇ ಚಿಪ್ಪನ್ನು ಹಾಕಿದ್ದಾರೆ ಆಯಿತಾ. ಸೊ ಒಳ್ಳೇದು, ಏನು ಎಕ್ಸ್ಟ್ರಾ ಕೊಟ್ಟರು ಒಳ್ಳೆಯದೇ. ಗೇಮ್ ಆಡಬೇಕಾದ್ರೆ ಅಡಿಷ್ನಲ್ ಫ್ರೇಮ್ಸನ್ನು ಆ್ಯಡ್ ಮಾಡೋದಕ್ಕೆ, ಅಂದರೆ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಕೊಡೋದಕ್ಕೆ ಈ ಒಂದು ಡೆಡಿಕೇಟೆಡ್ ಗೇಮಿಂಗ್ ಚಿಪ್ಪು ಹೆಲ್ಪ್ ಮಾಡುತ್ತೆ ನಂಗೆ ಅನ್ನಿಸ್ದಂಗೆ. ಮತ್ತು ಈ ಒಂದು ಸ್ಮಾರ್ಟ್ಫೋನಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ಇಂಪ್ರೆಸಿವ್ ಅಂತೀನಿ. ಬರೀ 4% ಬ್ಯಾಟ್ರಿ ಡ್ರೈನು ಅಂಥದ್ದು ಮಾಡಬೇಕಾದ್ರೆ ಸ್ಕೋರ್ ತೋರಿಸ್ಲಿಲ್ಲ, ಬಟ್ ಬ್ಯಾಟ್ರಿ ಡ್ರೈನ್ ಬರೀ 4% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ನು 44 ಡಿಗ್ರಿ ಸೆಲ್ಸಿಯಸ್, ಕ್ರೇಜಿ ಅಂತೀನಿ. ಸೊ ಈ ಸ್ಮಾರ್ಟ್ಫೋನ್ ಅಷ್ಟೊಂದು ಹೀಟ್ ಆಗಿಲ್ಲ. ಆಬ್ವಿಯಸ್ಲಿ ಕೂಲಿಂಗ್ ಫ್ಯಾನು ಇದೆ. ಕೂಲಿಂಗ್ ಫ್ಯಾನ್ ಇದ್ದ ತಕ್ಷಣ ಏನೋ ಭೂಮಿ ಆಕಾಶ ಡಿಫ್ರೆನ್ಸ್ ಆಗುತ್ತೆ ಅಂತ ಅಲ್ಲ, ಬಟ್ ಸ್ಟಿಲ್ ಈ ಸ್ಮಾರ್ಟ್ಫೋನ್ ಬರೀ 44 ಡಿಗ್ರಿಗೆ ಹೀಟ್ ಆಗಿದೆ ಅಂತ ಅಂದರೆ ಕ್ರೇಜಿ ಇಂಪ್ರೆಸಿವ್. ಈ ಒಂದು ಪ್ರೊಸೆಸರ್ನಲ್ಲಿ, ಅದು ಕೂಡ MediaTek ಪ್ರೊಸೆಸರ್ ಆಯಿತಾ. ಸೊ ಒಳ್ಳೆಯದು. ಸೊ ನೀವು ಗೇಮ್ ಆಡುವಾಗ ಆಟೋಮೆಟಿಕ್ಕಾಗಿ ಈ ಒಂದು ಕೂಲಿಂಗ್ ಫ್ಯಾನ್ ಆನ್ ಆಗುತ್ತೆ. ನೀವು ಬೇಕು ಅಂದರೆ ಆಫ್ ಕೂಡ ಮಾಡ್ಕೊಬೋದು. ಅದರಲ್ಲಿ ಸೆಟ್ಟಿಂಗ್ಸ್ ಇದೆ, ನೀವು ಯಾವ ಲೆವೆಲಲ್ಲಿ ಎಷ್ಟು ಇದಕ್ಕೆ ಆನ್ ಮಾಡ್ಕೋಬೇಕು ಎಲ್ಲದೂ ಇದೆ. ತುಂಬ ಸೈಲೆಂಟ್ ಆಗಿದೆ ಒಟ್ಟಿನಲ್ಲಿ ಫ್ಯಾನ್ ಆಯಿತಾ. ತುಂಬ ಜೋರಾಗಿ ಏನು ಕೇಳಲ್ಲ, ಗೊತ್ತೇ ಆಗಲ್ಲ ಫ್ಯಾನ್ ಆನ್ ಆಗಿದೆ ಅಂತ ಎಷ್ಟೋ ಸಲ. ಸೊ ಗೇಮರ್ಸ್ಗಳಿಗೆ ನಂಗೆ ಅನ್ನಿಸ್ದಂಗೆ ತುಂಬ ಹೆಲ್ಪ್ ಆಗ್ಬೋದು. ಮತ್ತು ಗೀಕ್ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತೇನೆ. ಗೀಕ್ಬೆಂಚ್ ಸ್ಕೋರ್ ಅಂತೂ ಬಂತು. ಇನ್ನು BGMIನಲ್ಲಿ ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. ಸೊ ನಮ್ಮ ದೇಶಕ್ಕೆ ಆಪ್ಟಿಮೈಸ್ ಆಗಿಲ್ಲ, ಆಬ್ವಿಯಸ್ಲಿ ನಮ್ಮ ದೇಶದ ಫೋನ್ ಅಲ್ಲ. ಸೊ BGMI ಆಪ್ಟಿಮೈಸ್ ಆಗಿರೋದಿಲ್ಲ. ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಯಿತು. 90 FPS ಸಪೋರ್ಟ್ ಆಗುತ್ತೆ. ಅಡಿಷ್ನಲ್ ಫ್ರೇಮ್ಸ್ರಿಂದ ಆ್ಯಡ್ ಮಾಡ್ಬೋದು. ತುಂಬ ಸ್ಮೂತಾಗಿ ಎಕ್ಸ್ಪೀರಿಯನ್ಸ್ ಸಿಕ್ತು. ಹೈಯೆಸ್ಟ್ ಸೆಟ್ಟಿಂಗ್ ಅಂದರೆ ಅಲ್ಟ್ರಾ HDRನಲ್ಲಿ ಅಲ್ಟ್ರಾ ತನಕ ಹೋಗುತ್ತೆ. ಇದು ಕೂಡ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ತು. ಸೊ ಕೂಲಿಂಗ್ ಫ್ಯಾನ್ ಆಟೋಮೆಟಿಕ್ಕಾಗಿ ಆನ್ ಆಗಿಬಿಡುತ್ತೆ ಆಯಿತಾ. ಸೊ ಒಳ್ಳೆಯದು. ಇನ್ನು ಈ ಫೋನಲ್ಲಿ ನಮಗೆ ತುಂಬ ದೊಡ್ಡ ವೇಪರ್ ಚೇಂಬರ್ ಸಹ ಇದೆ ಕೂಲಿಂಗ್ ಫ್ಯಾನ್ ಜೊತೆಗೆ. 6000 mm ಸ್ಕ್ವೇರಿನ ವೇಪರ್ ಚೇಂಬರು. ಅದರಿಂದನೂ ಕೂಡ ಸ್ವಲ್ಪ ಈ ಡೆಸಿಪೇಷನ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನ್ನ ಹಿಂದೆ ಬರೀ 2 ಕ್ಯಾಮ್ರಾ ಇರೋದು. 50 MP ಮೇನ್ ಸೆನ್ಸಾರ್, f1.68 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಸೊ ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ. ಈ ಬೆಲೆಗೆ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು ಆಯ್ತು. ಏನೋ ಈ 1 ಲಕ್ಷದ ಲೆವೆಲ್ ಫೋನ್ ಥರ ಇದೆ ಕ್ಯಾಮ್ರಾ ಅನ್ನೋಕ್ಕಾಗಲ್ಲ. ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಒಂದು 40,000 ರೂಪಾಯಿ ರೇಂಜಲ್ಲಿ ಒಂದು ಫೋನ್ ತೊಗೊಂಡ್ರೆ ಹೆಂಗಿರುತ್ತೋ ಕ್ಯಾಮ್ರಾ ಅದೇ ಲೆವೆಲ್ಗಿದೆ. ನಮ್ಮ ಫೇಸಸ್ಗಳಿಗೆ ಅದು ಆಪ್ಟಿಮೈಸ್ ಆಗಿಲ್ಲ. ತುಂಬ ಪ್ರೊಸೆಸ್ ಮಾಡುತ್ತೆ, ಮುಖನ ಬೆಳ್ಳಗೆ ಮಾಡುತ್ತೆ, ಎಲ್ಲ ಇದೆ. ಒಟ್ನಲ್ಲಿ ಓವರಾಲ್ ಔಟ್ಪುಟ್ ಅಂತೂ ಕಲರ್ಸ್ ಎಲ್ಲ ಸ್ವಲ್ಪ ಪಾಪ್ ಆಗುತ್ತೆ, ಬಟ್ ನೋಡೋಕ್ಕಂತೂ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವೈಡ್ ಆ್ಯಂಗಲ್ ಕ್ಯಾಮ್ರಾ ಬರೀ 8 MP ಕೊಟ್ಟಿದ್ದಾರೆ. ಇನ್ನೊಂದು ನಾಮಕಾವಸ್ಥೆ, ವೈಡ್ ಆಗಿದೆ, ಕ್ಲಾರಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾ 20 MP ಆಯಿತಾ. ಸೊ ಇದು ವೈಡ್ ಆಗಿದೆ, ಕ್ಲಾರಿಟಿ ಸೇಮ್, ಬೆಳ್ಳಗೆ ಮಾಡುತ್ತೆ, ಕ್ಲಿಯರ್ ಮಾಡುತ್ತೆ, ಫೇಸ್ ಆಪ್ಟಿಮೈಸ್ ಆಗಿಲ್ಲ, ಪ್ರೋಸೆಸ್ ತುಂಬ ಮಾಡುತ್ತೆ ಆಯಿತಾ. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ಅಥವಾ 4K 60 FPS ಕೂಡ ನೀವು ರೆಕಾರ್ಡಿಂಗನ್ನು ಮಾಡ್ಕೊಬೋದು. ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ಶೂಟ್ ಮಾಡುತ್ತೆ. ಎರಡು ಕೂಡ ತುಂಬ ಸ್ಟೇಬಲ್ ಇದೆ. ಫ್ರಂಟ್ ಕೂಡ 4K ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು. ಇನ್ನು AI ಫೀಚರ್, ಗ್ಯಾಲರಿಯಲ್ಲಿ ಅವಶ್ಯಕತೆ ಇರುವಂಥ AI ಎಡಿಟಿಂಗ್ ಫೀಚರ್ಗಳೆಲ್ಲ ಇದ್ದಾವೆ. ರೈಸಿಂಗು, ಕಟೌಟ್, ಈ ಎಲ್ಲ ಫೀಚರ್ಗಳು ನಮಗೆ ಸಿಗ್ತಾ ಇದೆ. ಕ್ಯಾಮ್ರಾ ಅಪ್ಲಿಕೇಶನ್ ಸೇಮ್ MI ಫೋನ್ದಿಂದ ಹೆಂಗಿರುತ್ತೆ ಹಂಗೆ ಇದೆ ಆಯಿತಾ. ನೋಡೋಕೆ ಒಂಥರ ಐಫೋನ್ ಥರ ಅನಿಸುತ್ತೆ, ಅದೇ ಥರ ಕಾಪಿ ಮಾಡ್ದಂಗಿದೆ ಆಯಿತಾ. ಸೊ ಚೆನ್ನಾಗಿದೆ, ಓಕೆ. ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿ ಅಂತೀನಿ. ಏನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ನಮ್ಮ ದೇಶದಲ್ಲಿ ಆಗಿದ್ರೆ ಈ ಬೆಲೆಗೆ ದೇವರನ್ನೇ ಕೊಡ್ತಾ ಇರಲಿಲ್ಲ. ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ಹೈಪರ್ OS 3.0 ನಮಗೆ ಸಿಗ್ತಾ ಇದೆ. ಸೊ ಬೆಜಾನ್ ಚೈನೀಸ್ ಫೋನ್ ಆಗಿರೋದ್ರಿಂದ ಬೆಜಾನ್ ಬೇಡದಿರೋಂಥ ಅಪ್ಲಿಕೇಶನ್ಗಳೆಲ್ಲ ಇದ್ದಾವೆ. ಕಸ್ಟಮೈಸೇಷನ್ ಆಪ್ಷನ್ನು, ಲೈವ್ ವಾಲ್ಪೇಪರು ಎಲ್ಲದನ್ನು ಜನ್ರೇಟ್ ಮಾಡ್ಕೋಬೋದು. ಐಕಾನ್ಸು, ಲಾಕ್ ಸ್ಕ್ರೀನ್ ಎಲ್ಲದನ್ನು ಕೂಡ ಕಸ್ಟಮೈಸ್ ಮಾಡುವಂಥ ಆಪ್ಷನ್ ಎಲ್ಲ ಇದೆ. ಸೇಮ್ ನಮ್ಮ ದೇಶದಲ್ಲಿರುವಂಥ ಹೈಪರ್ OSಲ್ಲೂ ಕೂಡ ಸಿಮಿಲರ್ ಫೀಚರ್. ಏನು ನಿಮ್ಗೇನು ಮೇಜರ್ ಡಿಫ್ರೆನ್ಸ್ ಇದೆ ಅಂತ ನನಗೇನು ಅನ್ನಿಸ್ಲಿಲ್ಲ. ಒಟ್ಟಿನಲ್ಲಿ OS ಸುಮಾರಾಗಿದೆ, ಪರವಾಗಿಲ್ಲ ಆಯಿತಾ. ಇಂಪ್ರೂವ್ಮೆಂಟ್ಸ್ ಆಗಿದೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಓಕೆ. ಒಟ್ಟಿನಲ್ಲಿ ತುಂಬ ಥೀಮ್ಡ್ OS ಅನ್ಸುತ್ತೆ ನನಗಿದು. ಇನ್ನು AI ಫೀಚರ್ ಸೇಮ್, ರೈಟಿಂಗ್ ಟೂಲ್ಸು, ಸರ್ಕಲ್ಡ್ ಸರ್ಚ್ ಆಗಿರ್ಬೋದು, ಇವೆಲ್ಲವೂ ಇದ್ದಾವೆ. ಇತ್ತೀಚೆಗೆ ಎಲ್ಲ ಫೋನ್ಲಿರುತ್ತೆ. ನೆಸಸರಿ AI ಫೀಚರ್ಗಳನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ 8550 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 100 ವ್ಯಾಟಿಂದ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಕ್ರೇಜಿ ಇವರು. ಈ ಫೋನಲ್ಲಿ ಮೆಜಾರಿಟಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಅಂದರೆ ಮೆಜಾರಿಟಿ ಅವಶ್ಯಕತೆ ಇರುವಂಥದ್ದೆಲ್ಲ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇಲ್ಲ, ಬಟ್ ಸ್ಟಿಲ್
ಬೇಕಾಗುವಂಥದ್ದನ್ನು ಕೊಟ್ಟಿದ್ದಾರೆ. ಸ್ಪೀಕರಿಗೆ ಬಂತು ಅಂದರೆ ಡಾಲ್ಬಿ ಅಟ್ಮೋಸ್ ಇದೆ ಆ್ಯಕ್ಚುಲಿ ಇದರಲ್ಲಿ, ಆಯಿತಾ. ಮತ್ತು ಇದು ಸೌಂಡ್ ಬೈ ಬೋಸ್ ಅವರು ಟ್ಯೂನ್ ಮಾಡಿದ್ದಾರೆ ಇದನ್ನು ಸ್ಪೀಕರ್ನ. ಬಾಟಮ್ ಫೈರಿಂಗು ಇದೆ, ಮೇಲೂ ಇದೆ, ಡ್ಯುಯಲ್ ಸ್ಪೀಕರು. ಲಿಟ್ರಲಿ ಎರಡೂ ಕೂಡ ಸಕ್ಕತ್ತಾಗಿ ಕೇಳುತ್ತೆ, ಜೋರಾಗಿ ಕೇಳುತ್ತೆ. ಎರಡು ಕೂಡ ಸಿಮ್ಲರ್ ಲೆವೆಲ್ನ ಔಟ್ಪುಟ್ ಇದೆ. ಎಷ್ಟೋ ಫೋನ್ಗಳಲ್ಲಿ ಬಾಟಮ್ ಫೈರಿಂಗ್ ಜೋರಾಗಿರುತ್ತೆ, ಬಟ್ ಮೇಲ್ಗಡೆ ಇರುವಂಥ ಸ್ಪೀಕರ್ ತುಂಬ ನಿಧಾನಕ್ಕೆ ಕೇಳ್ತಿರುತ್ತೆ. ಬಟ್ ಇದರಲ್ಲಿ ನನಗೆ ಎರಡೂ ಕೂಡ ಸೇಮ್ ಲೆವೆಲ್ ಇದೆ, ಎರಡು ಜೋರಾಗಿ ಕೇಳುತ್ತೆ ಅನ್ನಿಸ್ತು. ಸ್ಪೀಕರ್ ಸಕ್ಕತ್ತಾಗಿದೆ. ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ ಇರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ನಬಹುದು. ಏನು ಕನೆಕ್ಟಿವಿಟಿಯಲ್ಲಿ ವೈಫೈ 7 ನಮಗೆ ಸಿಗ್ತದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಸಹ ಇದೆ, IR ಬ್ಲಾಸ್ಟ್ ಸಹ ಇದೆ. ಸೊ ಓಕೆ, ಸ್ಪೆಸಿಫಿಕೇಷನ್ ಅಂತೂ ಟಾಪ್ ನಾಚ್ ಈ ಪ್ರೈಸ್ ರೇಂಜಿಗೆ. ನಮ್ಮ ದೇಶದಲ್ಲಿ ಐ ವಿಶ್ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಇದೇ ಬೆಲೆಗೆ 45,000ಕ್ಕೆ ಲಾಂಚ್ ಆದರೆ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ತಂಗೆ. ಬಟ್ ದೇವರಣೆ ಮಾಡಲ್ಲ. ಚೈನಾ ದೇಶದಲ್ಲಿ ಎಷ್ಟಕ್ಕೆ ಲಾಂಚ್ ಆಗಿರುತ್ತೆ ಅದಕ್ಕಿಂತ ಒಂದು 10-15 ರೂಪಾಯಿ ಜಾಸ್ತಿಗೆ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಏನಕ್ಕೆ? GST ಆ್ಯಡ್ ಮಾಡಬೇಕಲ್ಲ, ಇಂಪೋರ್ಟ್ ಡ್ಯೂಟೀಸು GST ಎಲ್ಲ ಆ್ಯಡ್ ಮಾಡಬೇಕಲ್ಲ. ಸೊ ಅದರಿಂದ ಬೆಲೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗುತ್ತೆ. ಸೊ ಬಟ್ ಸ್ಟಿಲ್ ಚೈನಾ ಪ್ರೈಸ್ಗೆ ಈ ಸ್ಮಾರ್ಟ್ಫೋನ್ ಒನ್ ಆಫ್ ದ ಬೆಸ್ಟ್, ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಆಗುತ್ತೆ. OS ಒಂದು ಅಷ್ಟಕ್ಕಷ್ಟೇ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ, ಎಲ್ಲ ಟಾಪ್ ನಾಚ್ ಇದೆ. ಕ್ಯಾಮ್ರಾನು ಒಂಚೂರು ಇಂಪ್ರೂವ್ ಮಾಡಿದ್ರೆ ಇನ್ನೂ ಬೆಸ್ಟ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇಂಪ್ರೆಸಿವ್, ಚೆನ್ನಾಗಿದೆ ವಿತ್ ಕೂಲಿಂಗ್ ಫ್ಯಾನು. ಸೊ ನಿಮಗೆ ಅನ್ನಿಸ್ತು ಈ ಸ್ಮಾರ್ಟ್ಫೋನ್ನ ಬಗ್ಗೆ? ಕಾಮೆಂಟ್ ಮಾಡಿ. ಬಂದರೆ ನಂಗೆ ಅನ್ನಿಸ್ತಂಗೆ ಈ ಸ್ಮಾರ್ಟ್ಫೋನು ಪೋಕೋ ರೀಬ್ರ್ಯಾಂಡಿಂಗಲ್ಲಿ ಬರ್ಬೋದು ಅಂತ ಕೆಲವು ಜನ ಅಂತಾರೆ, ಅದಿನ್ನೂ ಗ್ಯಾರಂಟಿ ಇಲ್ಲ. ನೋಡಬೇಕೇನು ಮಾಡ್ತಾರೆ ಶಾಮಿ, MI, ರೆಡ್ಮಿ ಬ್ರ್ಯಾಂಡ್ ಅವರು ಅಂತ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.